ಎಲ್ರಿಗೂ ನಮಸ್ಕಾರ. ಶಿಲ್ವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ, ಯಾಕಂದರೆ ಎಕ್ಸಾಮ್ಸ್ ಇತ್ತು. ಸೊ ಎಕ್ಸಾಮ್ ಟೈಮಲ್ಲಿ ರಿಸ್ಕ್ ಬೇಡ, ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡಿರಲಿಲ್ಲ. ಇವತ್ತು ನಾವು ನಮ್ಮ ಫೈನಲ್ ಸೆಮ್ನ ಫಸ್ಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾಯಿದ್ದೀವಿ. ನಮಗಿರೋದು ಎಕ್ಸಾಮು 9:30ಗೆ. ನಮ್ಮ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ 30 ಮಿನಿಟ್ಸ್ ಬೇಗನೆ ನಾವು ಎಕ್ಸಾಮಲ್ಲಿ ಕೂತಿರಬೇಕು ಹೋಗಿ. ಈಗ ಟೈಮ್ 7 ಗಂಟೆ. ತಿಂಡಿ ಮಾಡಿಲ್ಲ, ಆನ್ ದ ವೇ ತಿಂಡಿ ಮಾಡಿಕೊಂಡು ಬೇಗ ಹೋಗಿ ಕಾಲೇಜ್ಗೆ ರಿವೈಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ತಿಂಡಿ ಮಾಡೋಣ, ಹಾಗೆ ಕಾಲೇಜ್ಗೆ ಹೋಗೋಣ. ತಿಂತಾ ಇದ್ದೀವಿ ತಟ್ಟೆ ಇಡ್ಲಿ. ನಮ್ಮ ಜೊತೆ ಇದ್ದಾರೆ ಹುಡುಗಿ. ತಟ್ಟೆ ಇಡ್ಲಿ ತಿಂತಾ ಇದ್ದೀವಿ ಗಾಯ್ಸ್. ಕಾಲೇಜ್ ರೀಚ್ ಆಗಿದ್ದೀವಿ ನೋಡಿ. ನಮ್ಮದೇ 3ನೇ ಗಾಡಿ ಕಾಲೇಜಿಗೆ. ಅಷ್ಟು ಬೇಗ ಬಂದಿದ್ದೀವಿ. ಅಲ್ಲ, ಮೈಸೂರಲ್ಲಿರೋ ನಾವು ಗಾಡಿಗೆ ಇಷ್ಟೊಂದು ಬೇಗ ಬಂದರೆ ಇನ್ನು ಊರಿಂದ ಓಡೋರು ಇನ್ನೆಷ್ಟು ಬೇಗ ಹೊರಟಿರ್ತಾರೆ. ಅಕಸ್ಮಾತ್ ನಾನೇನಾದರೂ ಇವಾಗ ಊರಲ್ಲಿ ಇದ್ದಿದ್ದರೆ ಫಸ್ಟ್ ಬಸ್ಗೆ ಬರ್ತಿದ್ದೆ. ಇಲ್ಲಿಗೆ ಬರೋಷ್ಟರಲ್ಲಿ 7:30 ಆಗಿರೋದು. ಅಲ್ಲಿಂದ ಬಸ್ ಇಟ್ಕೊಂಡು ಕಾಲೇಜಿಗೆ ಬರೋಷ್ಟರಲ್ಲಿ ಬಂದು ರಿವೈಸ್ ಮಾಡ್ಕೊಳ್ಳೋದಿರಲಿ, ಆನ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಸಾಕಪ್ಪ ಅನ್ನಂಗೆ ಆಗಿರ್ತಿತ್ತು. ನೀನು ಎಷ್ಟು ಗಂಟೆಗೆ ಬರ್ತಿದ್ದೆ ಅಕಸ್ಮಾತ್ ಊರಿಂದ ಬರ್ತಿದ್ರೆ? ನಾನು 6ಗೆ ಬಸ್ ಹತ್ತುತ್ತಾ ಇದ್ದೆ. ಇಲ್ಲಿಗೆ ಒಂದು 8:30 8:15 ಹಂಗೆ ಬರ್ತಾಯಿದ್ದೆ. ಇವ್ರಿಗೇನು ಎನಿ ಟೈಮ್ ಬಸ್ ಇರುತ್ತೆ, ನಮಗಿರೋ ಟೈಮಿಂಗ್ಸ್ ಬಸ್. ನಾವು ಬೇಗನೆ ಬರ್ತೀವಿ. ಕಾಲೇಜಲ್ಲಿ ಯಾರೂ ಇಲ್ಲ. ಎಷ್ಟು ಬೇಗ ಬಂದಿದ್ದೀವಿ ನೋಡಿ. ಯಾರೂ ಇಲ್ಲ ಕಾಲೇಜಲ್ಲಿ, ನಾವೇ ಫಸ್ಟು. ಅಲ್ಲಿ ಬಂದಿರ್ತಾರೆ, ಎಲ್ಲೆಲ್ಲೋ ಹೋಗಿರ್ತಾರೆ, ಸದ್ಯ ಕಾಣಿಸ್ತಾ ಇರೋದು ನಾವುಗಳೇ. ಇವಾಗ ಹೋಗಿ ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ರಿವೈಸ್ ಮಾಡ್ಕೋಬೇಕು. ಇಲ್ಲಿ ಕೂತ್ಕೊಂಡ್ರೆ ಅದೋದಿದೆಯಾ ಹಂಗೆ ಹಿಂಗೆ ಅಂದ್ಕೊಂಡು ಓದಿರೋದು ಮರೆಸ್ಬಿಡ್ತಾರೆ. ನಿರ್ಜನ ಪ್ರದೇಶನ ಹುಡುಕೊಂಡು ಕೂರ್ತೀವಿ. ಈಗ ಹೋಗಿ ಬಂದು ಕೂತಿದ್ದೀವಿ ಸ್ಟೆಪ್ಸ್ ಮೇಲೆ. ಇಲ್ಲಿ ಕೂತ್ಕೊಂಡು ರಿವೈಸ್ ಮಾಡ್ಕೋತೀವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ ಎಕ್ಸಾಮ್ಗೆ ಹೋಗ್ತೀವಿ. ಇವಾಗ ರಿವೈಸ್ ಮಾಡ್ಕೋಬೇಕು, ಆಮೇಲೆ ಸಿಗ್ತೀವಿ. ಫ್ರೆಂಡ್ಸ್ ಎಲ್ಲ ಬಂದ ತಕ್ಷಣ ಎಕ್ಸಾಮ್ಗೆ ಹೋಗಕ್ಕೆ ಸಾಧ್ಯ, ಟೈಮ್ ಆದರೆ ಹೋಗಕ್ಕೆ ಸಾಧ್ಯ ಅಲ್ವಾ? ಏನು ಗೊತ್ತಾ ನಿನ್ನ ಮೈಕ್ ಹಿಡಿದು ಈಗ ಕೇಳಿಲ್ಲಿ ಕೇಳೇ ಇಲ್ಲಿ. ನಿನ್ನ ಮೈಕ್ ಹಿಡ್ದಿಲ್ವಲ್ಲ, ನೀನು ಮಾತಾಡೋದೇನು ಕೇಳಿಸಲ್ಲ. ಅವಳು ಮಾತಾಡೋದೇನು. ಎಕ್ಸಾಮ್ ಮುಗೀತು, ಆವಾಗ ಹೋಗೋ ಟೆನ್ಷನಲ್ಲಿ ಲಾಸ್ಟ್ ಮಿನಿಟ್ ತನಕ ಓದ್ತಾನೆ ಇದ್ದೆ. ಸೊ ಏನೂ ಮಾತಾಡಲಿಲ್ಲ ಆವಾಗ. ಇವಾಗ ಎಕ್ಸಾಮ್ ಮುಗಿಸ್ಕೊಂಡ್ಬಂದಿದ್ದೀವಿ. ಚೆನ್ನಾಗಿ ಬರೆದಿದ್ದೀವಿ. ನೀನು ಬರೆದೆ? ನಾನು ಚೆನ್ನಾಗಿ ಬರೆದಿದ್ದೀವಿ. ನೋಡೋಣ, ನಮ್ಮ ಫ್ರೆಂಡ್ಸ್ ಬರ್ತಾರೆ, ಅವ್ರನ್ನ ಕೇಳ್ತೀವಿ. ಗಾಯ್ಸ್ ಕೈ ತೋರ್ಸೆ ನಿಂದು. ನೋಡಿ ಗಾಯ್ಸ್ ಹೆಂಗೆ ಬರೆದಿದ್ದಾರೆ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಇದು ಏನಪ್ಪ ಏನು ಎಕ್ಸ್ಪೀರಿಯನ್ಸ್? ಎಕ್ಸಾಮ್ ಎಕ್ಸ್ಪೀರಿಯನ್ಸ್. ಎನ್ವೈರ್ನಮೆಂಟ್ ಎಲ್ಲ ಚೆನ್ನಾಗಿತ್ತು. ನಾವು ಓದಿದ್ದು ಕ್ವಶನ್ನೇ ಬಂದಿದ್ದು, ಬಟ್ ಟೈಮ್ ಸಾಲಿಲ್ಲ ಆ್ಯಂಡ್ ಪೇಜಸ್ ಸಾಲಿಲ್ಲ ಆ್ಯಂಡ್ ಕೈ ನೋವು ಬಂತು. ಯಪ್ಪ, ಪೇಜ್ ಸಾಲಿಲ್ಲ ಅಂದರೆ 42 ಪೇಜ್ ಹೆಂಗೆ ಬರೆದಿರಬೇಕು ಯೋಚನೆ ಮಾಡಿ. ಗ್ರಾಫ್ ಶೀಟಲ್ಲೇ ಬರೆದಿಡ್ಬೇಕಿತ್ತು ಆನ್ಸರು. ಅದು ಕೊಟ್ಟಾಗ ಬರ್ದೆ. ಆಮೇಲೆ WCC ಏನು ಮಾಡೋದು ಅನ್ನೋ ತಲೆನೋವು. ಬರೀ 2 ಡೇಸ್ ಅಷ್ಟೇ ಇರೋದು. ಓದೋಣ ಎಲ್ಲ ಆಗುತ್ತೆ. ನೀವು ಹೇಳಿ. ನಾನು ಬರದೆ, ನಾನು ಪಾಸ್ ಆಯ್ತೀನಿ ಅಂತ ಕಾನ್ಫಿಡೆನ್ಸ್ ಐತೆ, ಆದರೆ ಲಾಸ್ಟ್ ಕ್ವಶನ್ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಬೇಜಾರಾಯ್ತೈತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಾಗಲ್ಲ, ನೀನು ಅಟೆಂಡ್ ಮಾಡಿರೋದಕ್ಕಾದರೂ ಅರ್ಧ ಕೊಡಿ ಅಂತ ನಾನು ಹೇಳ್ತೀನಿ ಬಿಡು. ಇಲ್ಲಿ ತಿರುಗಿಸೋ. ಅಟ್ಲೀಸ್ಟ್ 32 ಪಾಸಿಂಗ್ ಮಾರ್ಕ್ಸ್ ಬಂದರೆ ಸಾಕು. ಅಂಕಲ್ ನೋಡಿ ಹೆಂಗೆ ಓದ್ತಾವಳೆ ಅಂತ ನೋಡಿ. ಬರೀ 32 ಆಗಂಗೆ ಓದ್ತಾವಳೆ ನೋಡಿ ಅಂಕಲ್. ಸಾಕು, ನಾವು ಬರ್ದಿರೋಷ್ಟು ಅಷ್ಟು ಕೊಟ್ಟರೆ ಸಾಕು ಗಾಯ್ಸ್. ಓಕೆ ಗಾಯ್ಸ್, ಕಾಲೇಜಿಂದ ಮನೆಗೆ ಬಂದಿದ್ದೀವಿ. ಈಗ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಆಮೇಲೆ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡೋದ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಮಧ್ಯಾಹ್ನ ಮಲ್ಕೊಂಡ್ರೆ ಮತ್ತೆ ನೈಟ್ ನಿದ್ದೆ ಬರೋಲ್ಲ. ಫಸ್ಟು ಸೇವ್ ಮಾಡ್ಕೊಂಡಿರೋ ನೋಟ್ಸ್ಗಳೆಲ್ಲ ಡಿಲೀಟ್ ಮಾಡಬೇಕು. ಅದೊಂದಿದೆ. ಈಗ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಸೇವ್ ಮಾಡ್ಕೋಬೇಕಲ್ಲ. ಇಷ್ಟಿದೆ, ನೋಡೋಣ, ಸಿಗ್ತೀನಿ ಆಮೇಲೆ. ಗಾಯ್ಸ್, ನಾವು ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನೀರು ತರೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಮನೇಲಿ ನೀರಿಲ್ಲ, ನೀರು ತರಬೇಕು. ಆಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಪ್ರಿಪೇರ್ ಆಗಬೇಕು. ನೀರು ತರೋಣ ಬನ್ನಿ ಗಾಯ್ಸ್. ನೀರು ತಗೊಂಡು ಮನೆಗೆ ಬಂದ್ವಿ. ನಮ್ಮ ಚೆರಿ ಅವರು ಬಟರ್ ಫ್ರೂಟ್ ಕಟ್ ಮಾಡ್ತಾಯಿದ್ದಾರೆ. ಇದನ್ನು ತಿನ್ನಂಗೆ ಕ್ರೇವಿಂಗ್ಸ್ ಆಗಿ
ಆಗಲೇ ಒಂದು ವಾರ ಆಯಿತು ಅನಿಸುತ್ತೆ ಆರ್ಡ್ರ್ ಮಾಡಿ, ನನಗೂ ಹೇಳಿಲ್ಲ, ಹಂಗೆ ಆರ್ಡ್ರ್ ಮಾಡಿಬಿಟ್ಟವಳೆ. ನೋಡಿದ್ರೆ ಅದು ಕಾಯಿ ಬಂದ್ಬಿಟ್ಟೈತೆ. ಡೈಲಿ ಚೆಕ್ ಮಾಡ್ತಿದ್ಲು. ಇವತ್ತು ಫೈನಲಿ ಹಣ್ಣಾಗಿ ಇವತ್ತು ತಿಂತಾ ಇದ್ದಾಳೆ. ತಿನ್ನಿ. ಹಲೋ ಸರಿ, ತಿನ್ನಂದ ಬಟರ್ ಫ್ರೂಟ್ ಸೀಡಿಂದ ಮತ್ತೆ ಅವಳು ಬಟರ್ ಫ್ರೂಟ್ನ ಅಂತೆ. ಬನ್ನಿ, ಇದು ಸಕ್ಸಸ್ ಆಗಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೂ ಮಕ್ಕಳು ಏನೋ ಆಟ ಆಡ್ತಾರೆ, ಅದನ್ನು ನಾವು ಪ್ರೋತ್ಸಾಹಿಸೋದು ನಮ್ಮ ಧರ್ಮ, ಕರ್ತವ್ಯ. ಬನ್ನಿ ಅವಳನ್ನೇ ಪ್ರೋತ್ಸಾಹಿಸೋಣ. ನೋಡಿ ಟಿಶ್ಯೂ ಸುತ್ತಾ ಇದ್ದಾಳೆ. ಎಷ್ಟು ದಿನ ಹಿಂಗೆ ಸುತ್ತಬೇಕು? ಮೊಳಕೆ ಬರೋ ಮೊಳಕೆ ಯಾವಾಗ ಬರುತ್ತೆ? ಬಂದಮೇಲೆ ಹೇಳ್ತೀನಿ. ಕವರಲ್ಲಿದೆ ನೋಡಿ, ಅದು ಬರಲ್ಲ. ನನಗೆ ಗೊತ್ತು, ನೆನ್ನೆ ವೀಡಿಯೋ ನೋಡಿದ್ದೀನಿ. ಒಂದಿನ ನೀರೊಳಗಡೆ ನೆನೆ ಹಾಕ್ಬೇಕು ಅದನ್ನು. ಇವಳು ಹಂಗೆ ಏನೋ ಮಾಡ್ತೀನಿ ಅಂತ ಹೋಗಿ ಬೇಡ ಬಿಡು, ಆಮೇಲೆ ನನ್ನಿಂದನೇ ಆಗೋಯ್ತು ಅಂದ್ಬಿಡ್ತೀಯ. ಬೇಡ ಬೇಡ ಬೇಡ, ಹಂಗೆ ಮಾಡು, ನಿನ್ನ ಇಷ್ಟ ನನಗೆ ಮಾಡು. ನೋಡೋಣ, ಈ ಫೇಲ್ ಆಗುವಂಥ ವ್ಯವಸಾಯಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ನಮ್ಮ ಆಶೀರ್ವಾದ ನಿನ್ನ ಸದಾ ಇದೆ ಮಗು. ಸೋಲು ನಿನ್ನದಾಗಲಿ. ನೋಡಿ ಗೈಸ್, ಓದಿ ಮುಖ ಎಲ್ಲ ಹಿಂಗ್ ಬಾಡೋಗಿದೆ ಪಾಪ. ಹುಚ್ಚ ಬಿಡಿದೆ ಗುರುದನ, ಹುಚ್ಚ ಬಿಡಿದ್ದೀನಿ. ಬೈ ಒಂಚೂರು ನೀರು ತಗೋ, ಚಿಮ್ಮಿಸ್ತೀನಿ ಪಾಪ. ಅಪ್ಪ ಇದಾಗ್ತೀನಿ ನಮ್ಮ ಮನೆಯವ್ರು ನೋಡಿ. ಇವಳು ಅವಳಲ್ಲ, ಇವಳು ಒಳ್ಳೆ ಹುಡುಗಿ. ನೋಡಿ, ಆನೆ ಯಾವತ್ತಾದರೂ ಗರ್ವ ಗಾಂಭೀರ್ಯದಿಂದ 1 RK ರೂಮಲ್ಲಿ ನಡೆದಾಡೋದು ನೋಡಿದ್ದೀರಾ ಗೈಸ್? ನೋಡಿ ಇಲ್ಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.